ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಥ್ಯಾಂಕ್ ಯು ಶಾಂತಮ್ಮ. ತುಂಬ ಕೋಲ್ಡ್ ಆಗಿಲ್ಲ ಅಲ್ಲ? ನೋಡಿ, ಜಾನ್ವಿಯವ್ರಿಗೆ ಫ್ರೆಂಡ್ಸು ಅಂದರೆ ಪ್ರಾಣ. ಯಾವಾಗಲೂ ಕಾಲೇಜಿನ ದಿನಗಳ ಬಗ್ಗೆ, ಫ್ರೆಂಡ್ಸ್ ಬಗ್ಗೆ ಮಾತಾಡ್ತಾನೆ ಇರೋರು. ಆದರೆ ಮನೆಗೆ ಏನಾದ್ರು ಕರೀರಿ ಅಂದ ತಕ್ಷಣ ಸುಮ್ಮನಾಗಿರೋರು. ಇವತ್ತು ನಾನು ನಿಮ್ಮನ್ನೆಲ್ಲ ಕರೆಸ್ಕೊಂಡಿದ್ದೀನಿ. ಜಸ್ಟ್ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್, ಜಾನ್ವಿಯವ್ರಿಗೆ ನೀವು ಅಷ್ಟೇ ಜನ ಫ್ರೆಂಡ್ಸಾ ಅಥವಾ ಇನ್ನೂ ಬೇರೆಯವ್ರು ಇದ್ದಾರಾ? ಅವಳಿಗೆ ನಾವು ಮಾತ್ರ ಅಲ್ಲ ಸರ್, ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಯಾರೇ ಹೊಸಬ್ರು ಬಂದು ಪ್ರೀತಿಯಿಂದ ಮಾತಾಡಿಸಿ ಫ್ರೆಂಡ್ ಮಾಡ್ಕೊಳ್ಳೋಳು. ಒಂದ್ಸತಿ ಅವಳು ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಬಿಡ್ತಾನೆ ಇರಲಿಲ್ಲ, ತುಂಬ ಹಚ್ಕೊಬಿಡೋಳು. ಆದರೂ ಅವ್ರಿಗೆ ಬೆಸ್ಟ್ ಫ್ರೆಂಡ್ಸ್ ಅಂತ ಯಾರಾದರೂ ಇದ್ರೆ ಅವ್ರ ನಂಬರ್ ಸಿಗಬಹುದಾ ಅಂತ. ಯಾಕೆ ಸರ್? ನೋಡಿ, ಅವರಿದ್ದಾಗ ನನಗೆ ನಿಮ್ಮನ್ನು ಯಾರನ್ನೂ ಭೇಟಿ ಮಾಡೋಕ್ಕಾಗಲೇ ಇಲ್ಲ. ಈಗ ಅವ್ರು ತೀರು ಹೋದ್ಮೇಲೆ ಅವ್ರನ್ನ ಮತ್ತೆ ಹೇಗೆ ತಿಳ್ಕೊಳ್ಳೋದು ಅಂತ ನನಗೆ ಅರ್ಥ ಆಗ್ತಿಲ್ಲ. ಅವ್ರ ಬೆಸ್ಟ್ ಫ್ರೆಂಡ್ಸ್ ಯಾರು, ಅವ್ರ ಗೆಳೆಯ ಯಾರು ಅಂತ ಗೊತ್ತಾದರೆ ಅವ್ರನ್ನೆಲ್ಲ ಸೇರಿಸಿ ಒಂದು ಸಂತಾಪ ಸಭೆ ಮಾಡಬೇಕು ಅಂತ ನನಗೆ ಆಸೆ. ಆ ಮೂಲಕನಾದರೂ ಜಾನ್ವಿ ಅವ್ರನ್ನ ಇನ್ನೂ ಸ್ವಲ್ಪ ತಿಳ್ಕೊತೀನಿ. ಸೊ ಅವ್ರ ಫ್ರೆಂಡ್ಸ್ದೊಂದು ಲಿಸ್ಟ್ ಮಾಡ್ಬೋದಾ? ರೀಚ್ ಮಾಡೋದು ಮಾತ್ರ ಅಲ್ಲ ಸರ್, ನಾವೇ ಫೋನ್ ಮಾಡಿ ಎಲ್ಲರಿಗೂ ವಿಷಯ ತಿಳಿಸ್ತೀವಿ. ದಟ್ ವಿಲ್ ಬಿ ಗ್ರೇಟ್. ಥ್ಯಾಂಕ್ ಯು. ದಯವಿಟ್ಟು ಫೋನ್ ಮಾಡಿ. ಇವ್ರನ್ನ ಇಟ್ಕೊಂಡು ಏನು ಮಾಡಕ್ಕೆ ಹೊರಟಿದ್ದಾನೆ ಇವನು? ಅಲ್ಲ, ಅವನ ಹೆಂಡತಿ ಸತ್ತಿದ್ರು ಅವಳು ಬದುಕಿದಾಳೆ ಅಂತ ಯಾಕೆ ಇಂಥ ಪ್ರಯತ್ನಗಳನ್ನೆಲ್ಲ ಮಾಡ್ತಿದ್ದಾನೆ? ನಿಜವಾಗ್ಲೂ ಅವನ ಹೆಂಡತಿ ಹೆಸರಲ್ಲಿ ಸಂತಾಪ ಸಭೆ ಮಾಡ್ತಾನ, ಇಲ್ಲ ಇವ್ರಿಗೆ ಸಂಕಟ ತಂದು ಬಿಡ್ತಾನ? ಯಾವುದು ಗೊತ್ತೇ ಆಗ್ತಿಲ್ಲ. ಸರ್, ನಮಗೆ ಗೊತ್ತಿರೋ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ವಿಷಯ ತಿಳಿಸಿದ್ದೀವಿ. ಆದರೆ ಜಾನುಗೆ ಈ ಥರ ಆಗಿದೆ ಅಂತ ಕೆಲವ್ರಿಗೆ ಗೊತ್ತೇ ಇಲ್ಲ. ವಿಷಯ ಕೇಳಿ ತುಂಬ ಬೇಜಾರಾದರು. ನೀವು ಸಭೆ ಯಾವಾಗ ಮಾಡ್ತೀರಾ ಅಂತ ಹೇಳಿದ್ರೆ ಖಂಡಿತ ಬರ್ತೀನಿ ಅಂತ ಹೇಳಿದ್ದಾರೆ. ಆಗಲಿ. ಹಾಗಾದರೆ ನಿಮ್ಗೇನು ಅನಿಸುತ್ತೆ? ಎಲ್ಲರ ಜೊತೆನೂ ಒಂದ್ಸಲಿ ಮಾತಾಡಿದ್ದೀವಾ ಅಥವಾ ಇನ್ಯಾರಾದ್ರೂ ಬಾಕಿ ಉಳಿದಿದ್ದಾರಾ? ಒಬ್ಬ ಇದ್ದಾನೆ ಸರ್, ಅವ್ನ ಫೋನೇ ಕನೆಕ್ಟ್ ಆಗ್ತಿಲ್ಲ. ಆಯ್ಸಿ, ಯಾರು? ಗೂಬೆ ನನ್ನ ಮಗ ಸರ್ ಅವನು. ಅಂದರೆ ಜಾನು ಪ್ರೀತಿಯಿಂದ ಅವನನ್ನ ಗೂಬೆ ಗೂಬೆ ಅಂತ ಕರಿತಾ ಇದ್ವಿ. ನಾವು ಹಾಗೆ ಕರೆದು ಅವನ ಹೆಸರು ನೆನಪಾಗ್ತಿಲ್ಲ. ನೀವು ಹೇಳ್ತಾ ಇರೋದು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾರಲ್ಲ, ಅವರೇ ಅಲ್ವಾ? ಅವನಲ್ಲ ಸರ್, ಇನ್ನೊಬ್ಬ ಬಟ್ಟೆ ಅಂಗಡಿ ಇಟ್ಟಿದ್ದಾನಲ್ಲ, ಅವನ ಫ್ರೆಂಡ್ಸ್. ಹಾಗಾದರೆ ಅವ್ರ ಊರು ಯಾವುದು, ಅಲ್ಲಿ ಅವ್ರ ಅಡ್ರೆಸ್ ಏನು ಅಂತ ಏನಾದರೂ ಗೊತ್ತಿದೆಯಾ ನಿಮಗೆ? ನಾವು ಅವ್ರ ಊರಿಗೆ ಹೋಗಿ ಒಂದ್ಸಲಿ ಅವ್ರನ್ನ ಕರೆದು ಬರ್ಬೋದಲ್ವ ಸಭೆಗೆ? ಇಲ್ಲ ಸರ್, ಅವ್ರ ಊರು ಮನೆ ನಮ್ಗೆ ಯಾವುದೂ ಗೊತ್ತಿಲ್ಲ. ಅವ್ನು ನಮ್ಮ ಜೊತೆ ಇರೋದಕ್ಕಿಂತ ಜಾನು ಜೊತೆನೇ ಜಾಸ್ತಿ ಕ್ಲೋಸ್ ಆಗಿರ್ತಾ ಇದ್ದ. ಅವರಿಬ್ಬರು ಒಳ್ಳೆ ಫ್ರೆಂಡ್ಸು. ಆದರೆ ಏನಾದರೂ ಹೇಳಿದರೆ ಜಾನುಗೆ ಹೇಳಿರ್ಬೋದು, ಆದರೆ ಅವನ ಬಗ್ಗೆ ನಮ್ಗೆ ಜಾಸ್ತಿ ವಿಷಯ ಗೊತ್ತಿಲ್ಲ. ಆಗಲಿ, ನೀವು ಇಷ್ಟೊತ್ತು ಎಲ್ಲರಿಗೂ ಫೋನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಾನು ಆದಷ್ಟು ಬೇಗ ಒಂದು ಡೇಟ್ ನಿಗದಿ ಮಾಡಿ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಆ್ಯಂಡ್ ಆ ಗೂಬೆ ವಿಷಯ ಏನಾದರೂ ಗೊತ್ತಾದರೆ ಅವ್ರಿಗೂ ವಿಷಯ ತಿಳಿಸಿರಿ. ರೈಟ್, ಥ್ಯಾಂಕ್ ಯು ಸೋ ಮಚ್. ನಿಧಾನಕ್ಕೆ ಹೋಗಿ ಬನ್ನಿ. ಸೇಫ್. ಎಂಥ ಕೆಲಸ ಮಾಡಿ ಗೂಬೆ ಅಂತ ಇನ್ಯಾರನ್ನು ಅಂದ್ಕೊಂಡು ಅವನಿಗೆ ಶಿಕ್ಷೆ ವಿಧಿಸ್ಬಿಟ್ಟು ಬಂದಿದೆಯಲ್ಲ. ವಾಟ್ ಇಸ್ ದ ಯೂಸ್?
ಇವಾಗ ಈ ನಿಜವಾದ ಗೂಬೆನ ಹೇಗೆ ಹುಡುಕ್ಲಿ, ಏನು ಮಾಡಲಿ? ಚಿನ್ನು ಮರಿ, ಈ ಗೂಬೆ ಯಾರು, ಎಲ್ಲಿ ಸಿಗ್ತಾನೆ? ನಿಂತ್ಕೋ. ಇವತ್ತೆಲ್ಲೋ ಹೋಗಿತ್ತೋ ಸವಾರಿ? ಗಂಡನ್ ಜೈಲಿಗೆ ಕಳಿಸಿ ನೀನು ಇಷ್ಟ ಬಂದಂಗೆ ತಿರ್ಕೊಂಡಿದ್ಯಲ್ಲ, ನಿನಗೇನು ಅನ್ಸಲ್ವಾ? ನಾನು ಎಲ್ಲಿಗೆ ಹೋಗಿದ್ದೆ, ಏನು ಮಾಡೋಕ್ಕೆ ಹೋದೆ ಅಂತ ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ ಅತ್ತೆ. ಅರ್ಥ ಆಗೋ ಥರ ಹೇಳಿದ್ರೆ ಅರ್ಥ ಆಗುತ್ತೆ. ಏನು ಮಾತಾಡದೆ ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಳಕ್ಕೆ ನಾನು ಇನ್ನಷ್ಟು ಬ್ರಹ್ಮಜ್ಞಾನಿಯಲ್ಲ. ಅದು ಸರಿ, ಇವಾಗ ಎಲ್ಲಿ ಹೋಗಿದ್ದೆ? ಭಾವನವ್ವ, ಎಲ್ಲೋಗಿದ್ರವ? ನೀವು ಮನೇಲಿ ಕಾಣ್ದಿರೋದು ನೋಡಿ ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತೇ? ನಿನಗೆ ಗಾಬರಿ ಆಯಿತು ಅಂತ ಹೇಳು, ನನಗೆ ಗಾಬರಿ ಆಯಿತು ಅಂತ ಹೇಳ್ಬೇಡ. ಓ, ನಾನು ಮಾತಾಡ್ತಾ ಇದ್ದೀನಲ್ವೇನವ? ಯಾಕವ ಹಿಂಗೆಲ್ಲದಕ್ಕೂ ಕೊಂಕು ಮಾತಾಡಿಯೇ? ಒಸಿ ಸುಮ್ಕಿರವ, ನಾನು ಕೇಳ್ತೀನಿ. ಕೇಳಪ್ಪ, ಕೇಳು. ಈ ಮನೇಲಿ ನನಗೆ ಸಿಗದೆ ಇರೋ ಮರ್ಯಾದೆ ನಿನಗಾದ್ರೂ ಸಿಗುತ್ತಲ್ಲ? ಕೇಳು, ಎಲ್ಲಿ ಹೋಗಿದ್ದೆ, ಏನು ಮಾಡಿದೆ, ಏನಾಯ್ತು ಅಂತ ಕೇಳಿ ಸಮಾಧಾನ ಮಾಡು. ಓ ಅಲ್ಲ ಕಣವ, ಓ ಭಾವನವ್ವ, ಎಲ್ಲೋಗಿದ್ರವ? ಬಾಬಾ, ಸಿದ್ದು ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ. ಸಿದ್ದು ನೋಡಕ್ ಹೋಗಿದ್ರ? ಸಿಕ್ಕಿದ್ನ? ಏನಂದ? ಅವ್ರು ಹೇಳೋದು ನೋಡ್ತಿದ್ರೆ ಈ ಆಕ್ಸಿಡೆಂಟ್ ಯಾಕೋ ಅವ್ರು ಮಾಡಿಲ್ಲ ಅಂತ ಅನ್ನಿಸ್ತಿದೆ ಬಾಬಾ. ಹ್ಞೂ ಕಣವ, ನಮ್ಮ ಸಿದ್ದು ಆಪರಂಜಿ ಅಂತ ಹುಡುಗ, ಅವನು ಈ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ನಾವು ಹಾಗೆ ಹೇಳ್ಬೋದು ಬಾಬಾ, ಆದರೆ ಕೋರ್ಟ್ ಅದನ್ನು ಒಪ್ಕೊಳ್ಳಲ್ಲ. ಕೋರ್ಟು ಸಾಕ್ಷಿ ಕೇಳುತ್ತೆ. ಅವ್ರ ತಪ್ಪನ್ನ ಅವರೇ ಒಪ್ಕೊಂಡಿದ್ದಾರೆ ಅಂದಮೇಲೆ ಅವ್ರು ತಪ್ಪು ಮಾಡಿಲ್ಲ ಅಂತ ನಾವು ಸಾಕ್ಷಿ ಕೊಡಬೇಕಾಗತ್ತೆ. ಈಗ ಆ ಸಾಕ್ಷಿ ಎಲ್ಲಿ ಹುಡುಕ್ಲಿ, ಎಲ್ಲಿ ಸಿಗುತ್ತೆ ನನಗೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಯೋಚನೆ ಮಾಡಬೇಡಿ ಭಾವನವ್ವ, ದೇವರು ಈ ಸಮಸ್ಯೆನ ಸೃಷ್ಟಿ ಮಾಡಿದ್ಮೇಲೆ ಅದಕ್ಕೆ ಪರಿಹಾರ ಅಂತಲೂ ಇಟ್ಟಿರ್ತಾನೆ. ನೋಡಿ, ನಿಮಗೆ ನಮ್ಮ ಸಿದ್ದು ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋ ಭಾವನೆ ಬಂತಲ್ಲ, ಅಷ್ಟೇ ಸಾಕು. ಅವನನ್ನ ಕರ್ಕೊಬರಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಭಾವ, ನಾನೊಬ್ಳೆ ಹೋರಾಟ ಮಾಡೋಕ್ಕಾಗಲ್ಲ. ನೀವು ನನ್ನ ಜೊತೆ ನಿಲ್ಲಬೇಕು. ಸಿದ್ದು ಅವ್ರನ್ನ ಹೇಗೋ ಒಂದು ಹೊರಗೆ ಕರ್ಕೊಂಬರಲೇಬೇಕು ಭಾವ. ಭಾವನವ್ವ, ಅವನನ್ನ ಹೊರಗಡೆ ಕರ್ಕ ಬರಬೇಕು ಅಂತ ನಿಮ್ಗೆ ಅನ್ನಿಸ್ತಲ್ಲ, ಅಲ್ಲೇ ನೀವು ಅರ್ಧ ಗೆದ್ಬಿಟ್ರಿ. ಲಕ್ಷ್ಮೀ